बीजापुर में मजदूरों के बीच हुए झगड़े का सच सामने आया है। नागेश बंडीवड्डर मालिक ने स्पष्ट किया कि पैसों के लिए कोई हमला नहीं हुआ। ये घटना गांधीनगर में हुई, जहां श्रीशल और अर्जुन बंडीवड्डर के बीच विवाद हुआ। दोनों ने पहले साथ में शराब पी, फिर झगड़ा हुआ और फ़ोनपे से पैसे भेजने को लेकर हंगामा बढ़ गया। मालिक नागेश ने कहा, मैंने दोनों को झगड़ा छोड़ने को कहा, लेकिन मुझे भी चोट लगी। मालिक ने कहा कि दोनों मजदूर आपस में ही लड़े, उन पर हमला का आरोप झूठा है। आइए सुनते हैं सच क्या है उन्हीं की जुबानी। ನಾನು ತೊಗೊಂಡು ಹೋಗಿ ಬಟ್ಟಿ ಮ್ಯಾಗ ಬಿಟ್ಟಾರೆ. ಬಟ್ಟಿ ಮ್ಯಾಗ ಬಿಟ್ಟು ನನಗೆ ಗಾಂಧಿನಗರಕ್ಕೆ ಹೋದಾರೆ ಅವರು. ಗಾಂಧಿನಗರಕ್ಕೆ ಹೋಗಿ ರೊಕ್ಕ ಫೋನ್ಪೇ ಮಾಡ್ಯಾರ ನನಗೆ. ಫಸ್ಟಿಗೆ 5,000 ಮಾಡ್ಯಾರ. ನನಗೆ ಯಾಕೆ ರೊಕ್ಕ ಹಾಕ್ಲಕತ್ತಿ ಅಂತ ನಾ ಕೇಳಿದ್ರೆ, ಇನ್ನು 45,000 ಬಿಟ್ಟನ್ರಿ. ಬೆಟ್ಟಿಗೆ ಹುಡುಗರು ತೊಗೊಂಡು ಬಂದನ್ರಿ. ಬಟ್ಟಿಗೆ ಹುಡುಗರು ತೊಗೊಂಡು ಬಂದು ನಮ್ಮ ಹುಡುಗ ಹೊಡ್ಲಾಕೆ ಹೋಗಿದೆ. ಯಾಕೆ ಹೊಡಿತೀವ ಅಂತ ನಾ ಕೇಳಿದೆ ರೀ. ಕೇಳೋಣ ನಮಗೂ ಹೊಡಿದು ಮತ್ತು ಹುಡುಗ ಹೊಡೆದ ರೀ. ಸಣ್ಣ ಹುಡುಗ ಅದನ್ರಿ, ಅವನಿಗೆ ಹೊಡೆದ. ನಮ್ಮ ಹೆಣ್ಮಕ್ಳು ನುಗ್ಸ್ಯಾಡೇನ್ರಿ. ಅವ್ರು ಬಂದಿದ್ರು ರೀ, ಸಿರ್ಸಲ್ ಅನ್ನೋರು ಬಂದು ನಮ್ಮ ಅಪ್ಪರು ರೊಕ್ಕ ಯಾಕೆ ಬಿಟ್ಟು ಅಂತ ಕೇಳಿದ್ರಿ. ಅಟ್ಟಕ್ಕೆ ಹೊಡ್ಯಾಕೆ ಚಾಲ ಮಾಡಿದ್ರಿ ನಮ್ಮ ಅಪ್ಪರಿಗೆ. ನನ್ನ ಕುತ್ತಿಗೆ ಹಿಡಿದು ಎತ್ತಿದ್ರಿ. ಹಿಂಗೆ ಅವರು ದಾರು ನಿಷೇಧಾಗ ಇಬ್ಬರು ಕೂಡಿ ಹೊಡೆದಾಡತ್ತಿದ್ರು ರೀ. ಅರ್ಜುನ ಮತ್ತು ಸಿರ್ಸ ಎಲ್ಲ ಶಿವು ಆಕಾಶ ಅವರು ಹೆಣ್ಮಕ್ಳಿದ್ರು, ಇವ್ರ ಕಡೆ ಹೆಣ್ಮಕ್ಳಿದ್ರಿ. ಜಗಳ ಹತ್ತಿತ್ತು ರೀ. ನಾವು ಹೋಗಿ ಬಿಡ್ಸಾಕ ಹೋಗೇನ್ರಿ, ನನಗೂ ಹೊಡೆದಾರ್ರಿ ಅವರು. ಶಿವು ಎಲ್ಲೆಲ್ಲಿ ಹೊಡೆದ್ರಿ? ಎದನ್ನು ಹೊಡೆದಾರಿ? ಕಡ್ಡಿಯಲ್ಲಿ ಅದರಲ್ಲೇ ಏನಾಗ್ಯದ ನಿನ್ನೆ ಘಟನೆ? ನಿನ್ರಿ ದಾರು ಮೊನ್ನೆ 5 ದಿವಸ ದಾರು ಕುಡ್ಲಕ್ಕೆ ಹೋಗಿದ್ದೀವಿ ರೀ. ದಾರು ಕುಡಿ ಅವತ್ತು ಸಂಡೇ ಸುಟ್ಟಿ ಇತ್ತಲ್ರಿ. ಮಾಲಕರಿಗೆ ಪೇಮೆಂಟ್ ಕೊಟ್ಟಿದ್ರು ನಮಗೆ ಇಬ್ಬರಿಗೆ. ಎಲ್ಲರಿಗೆ ಪೇಮೆಂಟ್ ಲೇಬರ್ಗೆ ಆಗಿತ್ತು ರೀ ಪೇಮೆಂಟ್. ನಾವಿಬ್ಬರು ದಾರು ಕುಡಿಯೋ ಮುಂದೆ ಏನಾಗಿಲ್ಲ ರೀ. ನನಗೆ ತೊಗೊಂಡು ಹೋಗಿ ಬಟ್ಟಿ ಮ್ಯಾಗ ಬಿಟ್ಟಾರೆ. ಬಟ್ಟಿ ಮ್ಯಾಗ ಬಿಟ್ಟು ನನಗೆ ಗಾಂಧಿನಗರಕ್ಕೆ ಹೋದಾರೆ ಅವರು. ಗಾಂಧಿನಗರಕ್ಕೆ ಹೋಗಿ ರೊಕ್ಕ ಫೋನ್ಪೇ ಮಾಡ್ಯಾರ ನನಗೆ. ಫಸ್ಟಿಗೆ 5,000 ಮಾಡ್ಯಾರ. ನನಗೆ ಯಾಕೆ ರೊಕ್ಕ ಹಾಕ್ಲಕತ್ತಿ ಅಂತ ನಾ ಕೇಳಿದ್ರೆ, ಇನ್ನು 45,000 ಬಿಟ್ಟನ್ರಿ. ಬೆಟ್ಟಿಗೆ ಹುಡುಗರು ತೊಗೊಂಡು ಬಂದನ್ರಿ. ಬಟ್ಟಿಗೆ ಹುಡುಗರು ತೊಗೊಂಡು ಬಂದು ನಮ್ಮ ಹುಡುಗ ಹೊಡ್ಲಾಕೆ ಹೋಗಿದೆ. ಯಾಕೆ ಹೊಡಿತೀವ ಅಂತ ನಾ ಕೇಳಿದೆ ರೀ. ಕೇಳೋಣ ನಮಗೂ ಹೊಡಿದು ಮತ್ತು ಹುಡುಗ ಹೊಡೆದ ರೀ. ಸಣ್ಣ ಹುಡುಗ ಅದನ್ರಿ, ಅವನಿಗೆ ಹೊಡೆದ. ನಮ್ಮ ಹೆಣ್ಮಕ್ಳು ನುಗ್ಸ್ಯಾಡೇನ್ರಿ. ಎಲ್ಲ ಮಾಡಿ ಸಿಂದಾಡಿ ಮಾಲಕರು ಬಂದ್ರಿ. ಯಾಕೆ ಜಗಳ ಆಡ್ತೀರಿ ಬಟ್ಟೆಗೆ ಅಂತ ಮಾಲಕರು ಕೇಳಿದ್ರಿ. ನಿನಗೇನು ಮಾಡೋದು ಐತತ್ ಅವ್ನ ಮೈ ಮ್ಯಾಗ ಹೋಗಿ ಅವನಿಗೆ ಹೊಡೆದಾರ್ರಿ. ಯಾರು ಹೆಸರು? ಈ ಶಿರ್ಸು ರೀ. ಶಿರ್ಸು ಫಸ್ಟಿಗೆ ಮಾಡಿದವ್ರಿ. ಹಿಂದಾಡಿ ಸಿರ್ಸಲ್ ಬಂದಾರಿ. ಅವ್ರು ಬಂದು ನಮ್ಮನೆ ಮಾಡ್ಯಾರಿ. ಹೋಗಿ ಈಗ ಅಡ್ಮಿಟ್ ಆಗ್ಯಾರ. ನಮ್ಮಾಗೆ ಇದು ಮಾಡ್ಲಾಕತ್ತಾರ ಅವ್ರು ಈಗ ಸರ್. ಅವ್ರು ಹೇಳ್ತಾರೆ ನೀವೇ ನಿಮ್ಮ ಮಾಲಕರ ಅನಿಲ್? ನಮ್ಮ ಮಾಲಕರು ಅನಿಲ್ ರೀ. ಫಸ್ಟಿಗೆ 3 ಮಂದಿ ಕೂಡ ಹೊಡೆದಾರ. ಇಲ್ಲ ಅನಿಲ್ ಏನೋ ಇಲ್ಲ, ಸ್ವಾಮಿ ಹೊಡೆದಿಲ್ಲ ರೀ, ಏನೋ ಹೊಡೆದಿಲ್ಲ ಸರ್ ನಾವು. ಹಾಂ, ಮತ್ತು ಅವ್ರ ಮನೆಗೆ ಹೋಗಿ ಯಾರು ಅವ್ರ ಮನೆಗೆ ನಾವು ಹೋಗಿಲ್ಲ ರೀ ಮಾಲಕ ಸರ್. ಅಲ್ಲಿ ನಾವು ಹೋಗಿಲ್ಲ ರೀ ಅಲ್ಲಿ ಯಾರು. ಎದಕ್ಕೆ ಹೊಡೆದಿರಿ ಅವ್ರಿಗೆ? ಅವ್ರಿಗೆ ನಾವು ಅಲ್ಲಿ ಹೊಡೆದೀವಿ ರೀ. ನಾವು ಹೊಡೆದೇ ಇಲ್ಲ ರೀ. ನಮ್ಮ ಬಟ್ಟೆ ತಕ ಬಂದು ಅವರೇ ಹೊಡೆದಾರ ನಮ್ಮ. ನಿಮ್ಮ ಬಟ್ಟಿಗೆ ಬಂದು? ಹಾಂ ರೀ. ಅಲ್ಲಿ ಕೆಲ್ಸಿಗೆ ಇದ್ದೀವಿ ಅಲ್ರಿ ನಾವು. ಅಲ್ಲಿ ಬಂದು ಅವರೇ ಹೊಡೆದಾರ. ಹಾಂ ರೀ. ಅವ್ರು JCB ಡ್ರೈವರ್ ಅದಾರ. ಹಾಂ, ನಾವು ಟ್ರ್ಯಾಕ್ಟರ್ ಡ್ರೈವರ್. ಎದಕ್ಕೆ ಬಂದಿದ್ದೀರಿ ಅವರಲ್ಲಿ? ಅವ್ರು ಸಂಡೇ ಅವತ್ತು ಸುಟ್ಟಿ ಇತ್ತಲ್ರಿ. ಸುಟ್ಟಿ ಇದ್ದಾಗ ಕುಡ್ದಿದ್ದ ನಿಷೇಧಾಗ ಬಂದಾನ್ರಿ. ನಾವಿಬ್ಬರು ಹೋಗಿ ಕುಡ್ದಿದ್ರಿ ಫಸ್ಟಿಗೆ ಕೊಡೋಂದಾಗ. ಅವ ಫುಲ್ ಕುಡ್ದಿದ್ರು. ಕುಡ್ದು ಬಂದು ನನಗೆ ಬಿಟ್ಟಿಗೆ ಗಾಂಧಿನಗರಕ್ಕೆ ಹೋದಾರ. ಬಿಟ್ಟು ಹೋಗಾನ್ರಿ. ಮತ್ತು ಅವ ರೊಕ್ಕ ಹಾಕ್ಯಾನ್ರಿ 5,000 ರೂಪಾಯಿ ನನಗೆ. ನನಗೆ ಯಾಕೆ ರೊಕ್ಕ ಹಾಕಿವ ಅಂತ ನನಗೆ ಕೇಳಿದೆ ರೀ. 45,000 ಬಿಟ್ಟನ್ರಿ. 45,000 ಬಿಟ್ಟು ನಾನು ಅದು ಕೇಳಿದೆ ರೀ. ಹಂಗೆ ಹುಡುಗರು ತೊಗೊಂಡೇ ಬಂದನ್ರಿ ಅಲ್ಲಿ. ಬರೋಣ ಹೊಡೆದಾಡಿ ಚಾಲುವನ್ರಿ. ಅವ ನಮ್ಗೆ ಹೊಡಿದೇವೆ ನುಗ್ಸಾಡೋದು ಮಾಡ್ಲಕತ್ತಾರೆ. ಮಾಡೋಣ ಹಿಂದಾಡಿ ಮಾಲಕರು ಬಂದಿರಿ, ಸಣ್ಣ ಮಾಲಕರು. ಜಗಳ ಆಡ್ಬೇಡ್ರು, ಯಾಕೆ ಜಗಳ ಆಡ್ತಿರತ್ತ ಅವ ಚಲೋನೇ ಹೇಳಕತ್ತಾರೆ. ನಾಗೇಶ್ ಮಾಲಕರು. ಅಲ್ಲಿ ನಾವು ಇಬ್ಬರು ತಂದೆ ಮಗ ಇದ್ದೇವ್ರಿ. ಅಲ್ಲಿ ಒಬ್ಬನೇ ಇದ್ದಾರೆ ನಾಗೇಶ್ ಅವರು. ಇಲ್ರಿ ಅವ್ರು. ಇನ್ನೊಬ್ಬರ ಹೆಸರು ಈ ಆಕಾಶ್ ರೀ. ನಮ್ಮ ನಾಗೇಶ್ ರೀ. ಇಬ್ಬರೇ ರೀ. ಅನಿಲ್ ಅವ್ರು ಇದ್ದಿದ್ರು. ಅನಿಲ್ ಮತ್ತು ಅವರು ಮಗ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಮ್ಮ ಮಗ ಸಾಯಿಲ್ ಬೀಳ್ತಿದ್ದೆ, ನಮ್ಮ ಮಗ ಕಾಲ್ ಮಾಡೋಣ ಹೋಗಿವಲ್ಲಿ ಹೋಗೋಣ, ನಮ್ಮನ್ನ ಸಿಡಿ ಹರಿದಾರ. ಏನೋ ಅವ್ರಿಗೆ ಹೆಣ್ಮಗ ಏನು ಟಚ್ ಮಾಡಿಲ್ಲ ರೀ. ಆರೋಪ ಮಾಡ್ಯಾರ. ಮತ್ತು ಇಲ್ಲಿ ಎಲ್ಲ ಅವ್ರಿಗೆ ಗಾಯ ಆಗ್ಯಾವಲ್ಲ. ಸಿರ್ಸಲ್ಗೆ ನಮ್ಗೆ ಇಟ್ಟೇ ಆಗಿದ್ರಿ. ಅವ್ರಿಗೆ ಯಾರಿಗೆ ಟಚ್ ಮಾಡಿಲ್ಲ. ಹೊಡೆದಾರೆ. ಮತ್ತು ಅವ್ರ ತಮ್ಮಗದ ನಮ್ಮ ಸನಿ ಹೋದ ಬಂದಿಲ್ಲ ರೀ. ಅವ್ರ ಹಳೆಯಾಗನ್ನು ಹೊಡೆದಾರ. ಅವ್ರ ಹಳೆ ಹೋದ ಹೊಡೆದಿಲ್ರಿ. ನಾವು ಫಾಲೋ ಮಾಡಿರ್ತೀರಿ? ಏನಿಲ್ಲ ರೀ. ಅವ್ರ ಹಳೆ ಗಿಡ ನಮ್ಗೆ ಏನೋ ಭೇಟಿನೋದು ಆಗಿಲ್ಲ ರೀ. ಅಲ್ಲಿ 4-5 ಹುಡುಗರು ಬರೋಣ ನಮಗೆ ನುಗ್ಸಾಡ್ಯಾರ ಅವ್ರು. ನಾನು ನಿಷೇಧಾಗ ಇದ್ದೆ ರೀ. ನನಗೂ ಹೊಡೆದಾರ ಅವ್ರು. ಇವನು ಕುತ್ತಿಗೆ ಹಿಡ್ದಾರ ಪೂರ ಎತ್ತಲಕತ್ತಾರ ರೀ ಮ್ಯಾಗ.
ಮ್ಯಾಗ ಎತ್ತನ ಮತ್ತು ತಂದೆ ಅದಾವ ಹೇಳಬೇಕಲ್ರಿ ಸರ್. ಏ ಮಗನಿಗೆ ಯಾಕೆ ಹೊಡಿತಿ ಅದು ತಂಗಿಗೆ ಹೊಡೆದಾರ ಯಾರು ತಂದಿಗೆ ಅವ್ರ ತಂಗಿಗೆ ಅವ್ರ ತಂದಿಗೆ ಹೊಡಿದಿತ್ತು. ಅವ್ರ ತಂದೆ ಬಂದಿಲ್ಲ ರೀ ಅಲ್ಲಿ ಬಟ್ಟೆ ಮ್ಯಾಗ. ಹೋಗಿ ಅವ್ರು ಪೇಮೆಂಟ್ ಕೊಡ್ತಾರೆ. ಇಲ್ಲ ಅವ್ರ ಬಟ್ಟೆ ಮ್ಯಾಗ ಅವ್ರ ತಂದೆ ಬಂದಿಲ್ಲ. ಅವ್ರ ತಂದೆ ಅಲ್ಲಿ ಇದ್ದಿದ್ದಿಲ್ಲ ರೀ. ಹಾಂ ನಿಮ್ಮ ಮಾಲಕರ ಅಂತ ತೊಗೊಂಡಾರ ಅನಿಲ್ ಇದ್ದಿದ್ದಿಲ್ಲ ರೀ ಅವತ್ತು. ಅವರು ಹೊಡೆದಾರ ನಮ್ಗೆ ಟಾಮಿಗೆ ಹೊಡೆದಾರ. ಅನಿಲ್ ಬಂದಿಲ್ಲ ರೀ ಅವತ್ತು. ನಾಗೇಶ್ ಅಲ್ಲೇ ಇದ್ದಾರೆ ದೂರ ಇದ್ದ. ನಾವು ಜಗಳ ಆಡೋದು ನೋಡಿ ಅವಾಜಿಗೆ ಬಂದಾನ ರೀ. ಅವರು ಕ್ಲಾಸ್ ಮಾಡಿಬಿಟ್ರೆ ಆಗ್ತದೆ. ಅವ್ರು ಒಟ್ಟು ಅವ್ರ ತಮ್ಮ ಮತ್ತು ಅವ್ರ ಅವ್ವ ಬರಲಿಲ್ಲ ಅಂದರೆ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿ ಹಂಗೆ ಅಂತಿರ್ಬೇಕು ರೀ ಸರ್. ನಾವು ಹಂಗೇನೋ ಅಂದೇ ಅಲ್ಲ ರೀ. ನಿಮ್ಮೇನು ವೈಯಕ್ತಿಕ ಜಗಳ ಅದು ಏನು ಜಗಳ? ವೈಯಕ್ತಿಕ ಜಗಳ ಐತ್ರಿ. ವೈಯಕ್ತಿಕ ಅಂದ್ರೆ ಏನಿಲ್ಲ ರೀ. ಅವ್ರ ದೋಸ್ತಿ ಇತ್ತು ರೀ. ದೋಸ್ತಿ ಅಂದ್ರೆ ಅಣ್ಣನ ಮಗ ರೀ. ಅವ್ನ ಮಗ ಕಸ ಅಣ್ಣನ ಮಗ ರೀ. ರಿಲೇಷನ್ ಆಗಬೇಕು. ರಿಲೇಷನ್ ರೀ. ಅಣ್ಣ ಅದಕ್ಕೆ ಕಾಕ ಆಗ್ಬೇಕು ರೀ, ಮಗ ಆಗ್ಬೇಕು ರೀ. ಜೊತೆಗಾದ್ರೂ ಜಮೀನು ಇದು ದಾರು ನಿಷೇಧ ರೊಕ್ಕ ಹಾಕಿದ ಎದ್ರ ಕಲಾಗ ಹಾಕಿ ರೊಕ್ಕ ಅಂತ ಕೇಳಿದೆ ನಾ. ಅವ ಏನು ಅವ ನನಗೆ ಏನೂ ಅಂದಿಲ್ಲ ರೀ. ಬರ ಜಗಳಿಗೆ ಬಂದನ್ ರೀ ಡೈರೆಕ್ಟ್. ಮತ್ತು ಅವ ಅಂತಾನ ಇಲ್ಲ ಮಾಲಕರ ರೊಕ್ಕ ನೋಡೋಣ ಹೊಡೆದಾರತ್ರಿ ಯಾರು ರೊಕ್ಕದ ಮಾಲಕರದ ವಿಷಯನೇ ಇಲ್ಲ ರೀ. ನೋಡಿದವ ನೋಡಿದ್ರೆ ರೊಕ್ಕ ಹಾಕತ್ತೇಳಿ ಜಗಳ ಮಾಡ್ಯಾರ ನಮ್ಗೆ ಹೊಡೆದಾರತ್ರಿ. ಮಾಲಕರಿಗೆ ಅವ್ರಿಗೆ ವಿಷಯನೇ ಇಲ್ಲ ರೀ. ಅವ್ರ ಪೇಮೆಂಟ್ ಮುಂಜಾನೆ 3 ಗಂಟೆ ಕೊಟ್ಟಾರ ರೀ ಪೇಮೆಂಟ್. ಕೂಡ ಅವ್ರು ಮನೆಗೆ ಹೋಗ್ಯಾರ ಮಾಲಕರು. ದೊಡ್ಡ ಮಾಲಕರು ಬಂದು ಕೊಟ್ಟು ಹೋಗ್ಯಾರ ರೀ ಪಗಾರ. ಸಣ್ಣ ಮಾಲಕರು ಅಲ್ಲೇ ಇರ್ತಾರೆ ಅವರು. ಅಲ್ಲಿ ಮಂದಿ ಅದು ಇರ್ತಾರಲ್ಲ ರೀ, ಅಲ್ಲಿ ಇರ್ತಾರೆ. ಅವರು ಊರಾಗ ಹೋಗಿದ್ದಾರೆ ಒಬ್ಬನೇ. ಊರಾಗ ಹೋಗಿ ಅದೇ ಟೈಮ್ದಾಗ ನಮ್ಮ ಜಗಳ ನಡೆದಾಗ ಅವ್ರು ಬಂದಾರೆ. ನೀವು ಅವ್ರ ಮನೆಗೆ ಹೋಗಿದ್ರಿ? ಅವ್ರ ಮನೆಗೆ ನಾವು ಹೋಗಿಲ್ಲ. 20 ಜನ ಹೋಗಿ ಯಾರಿಗೆ ಹೋಗಿಲ್ಲ ಮನೆಗೆ ಹೋಗಿ ಅವ್ರ ಹೆಂಡತಿ ಕೇಳಿದ್ರು ಏನು ನಾವು ಕೇಳಿಲ್ಲ ರೀ ಸರ್. ಏನೂ ಕೇಳಿಲ್ಲ ರೀ ಸರ್. ಕೇಳಿಲ್ಲ ರೀ ಆರೋಪ ಮಾಡ್ಯಾರ. ನಾವು ಹೋಗಿಲ್ಲ ರೀ ಸರ್. ಅಲ್ಲಿ ಕಡೆ ಬಂದಿ ಕೊಟ್ಟಿದ್ದಾರೆ. ನಾವು ಏನೇ ಕೇಳಿಲ್ಲ ರೀ. ನಾವು ಹೋಗಿಲ್ಲ ಸರ್ ಅಲ್ಲಿ. ಅವ್ರು ಯಾವ್ದಾರು ಆರೋಪ ಮಾಡ್ಲಾಕತ್ತಾರೆ ಸರ್ ನಮ್ಮ ಮ್ಯಾಗ. ಅದು ರೊಕ್ಕ ಎದ್ರ ಸಂಬಂಧ ಹಾಕಿದ್ರಿ ನಿಮ್ಗೆ? ನಮ್ಗೆ ಗೊತ್ತಿಲ್ಲ ರೀ ಸರ್. ನನಗೆ ಹಾಕಿ ನಿಷೇಧಾಗ ಹಾಕಿ ನನಗೆ ಕೇಳಿಗೆ ಬಂದು ಹೊಡೆದ. ಮಾಲಕರನ್ನ ರೊಕ್ಕ ಕೊಡಬೇಕು. ಮಾಲಕರಿಗೆ 1.5 ಲಕ್ಷ ಕೊಡ್ಬೇಕಲ್ರಿ ಅವ್ರು. 1.5 ಲಕ್ಷ ಮಾಲಕರು ಬಟ್ಟೆ ಕೆಲಸಿಗೆ ರೊಕ್ಕ ತೊಗೊಂಡಾನ. ಯಾರು ನೋಡಿದ್ರು? 30 ಸಿರ್ಸಲ್ ತೊಗೊಂಡಾನ. ನೋಡಿದ್ರು. ಹಾಂ ಸಿರ್ಸಲ್ ತೊಗೊಂಡಾನ ರೀ. 6 ತಿಂಗಳು ಕೆಲಸ ಮಾಡ್ಯಾರ ರೀ. ಮಾಡಿಲ್ಲ ಅನ್ಲಕ್ಕೆ ಏನಿಲ್ಲ ರೀ. ಕೆಲಸ ಮಾಡ್ಯಾರ. ಈಗ ಬಟ್ಟೆ ಕೆಲಸ ಬಂದದವ್ರು. ಜೂನ್ 7ಗೆ ಬಂದೈತಿ ರೀ ಕೆಲಸ ಎಲ್ಲ. ಈಗ ಮುಂದೆ ಬರೋಣ ದೀಪಾವಳಿ ಆಗೋಣ ಚಾಲು ಆಗ್ತಾವ್ರಿ ಬಟ್ಟೆ. ದೀಪಾವಳಿ ಆಗೋಣ ಮಾಲಕರು ಕೇಳ್ತಾರೆ. ಈಗ ನಾವು ಲೇಬರ್ ರೀ. ನಮಗೂ ಏನೂ ಕೇಳಿಲ್ಲ ರೀ ಮಾಲಕರು. ನಾವು ಕಂಪ್ಲೇಂಟ್ ಕೊಟ್ಟಿವಿ. ಹಾಂ ರೀ. ಏನಂದ್ರೆ ಪೊಲೀಸರು ಅವ್ರು ಏನಿಲ್ಲ ರೀ ಕರಿಸ್ ಬಡ್ದ ನಿಮ್ಗೆ ಅಮ್ಮ ಕಾಲಿಗೆ ಬಡದ್ರಿ. ಅಲ್ಲಿ ಬಳಿ ಹೊಡೆದ್ರಿ. ಹಾಸ್ಪಿಟಲ್ ತೋರಿಸಿಲ್ಲ ರೀ ನಾವು. ನಿಮ್ಮ ಮಗಗೆ ಏನಾಗಿದೆ? ಇಲ್ಲಿ ಕುತ್ಕೇಸ್ಕ್ಯಾರ್ರಿ. ಇಲ್ಲಿ ಕಚ್ಚಿ ಬಿದ್ದಾವ್ರಿ ಪೂರ. ತಮ್ಮ ಹೆಸರು ಹೇಳ್ರಿ. ಅರ್ಜುನ್ ರೀ. ಏನು ಕೇಳ್ಕೋದ್ರಿ ಪೊಲೀಸರು? ಹೋಗೋಣ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅಡ್ಮಿಟ್ ಎಲ್ಲ ತೋರಿಸಿದ್ರಿ ಅವರು. ನಾವು ಹೋಗಿ ನಮಗೂ ಹೊಡೆದಾರಪ್ಪ, ನಮ್ಮ ಮನೆ ತಗ ಬಂದು ಹೊಡೆದಾರ ಕಂಪ್ಲೇಂಟ್ ಕೊಟ್ಟಿವಿ. ಕೊಟ್ರಪ್ಪ. ಹೌದು. ಈಗ ಅವ್ರ ಮನೆ ತಗ ನಾವು ಹೋಗಿಲ್ಲ. ನಮ್ಮ ಮನೆ ತಗ ಬಂದು ಅವರೇ ಹೊಡೆದಾರ. ಅಲ್ಲಿ ಬಟ್ಟಿಗೆ ಬಂದು ಅವ್ರು ಆಧಾರ ಗಾಂಧಿನಗರ್. ನಿಮ್ಮ ಬಟ್ಟೆ ಎಲ್ಲಿ ಹೊಡ್ತಾರೆ? ಅಲ್ಲಿ ಗುಣಾಪುರ ಸೈಡ್ ಬರ್ತದೆ. ಹಾಂ ಕಡಿಮೆ ಮಿಷನ್. ಎಷ್ಟು ಗಂಟೆಗೆ ಆಗ್ಯಾವ ರಾತ್ರಿ? ರಾತ್ರಿ 7:30 ಅದಾಗಿದೆ. 7:30. ಅವ ಒಬ್ಬನೇ ಬಂದಿದ್ದು ಫಸ್ಟಿಗೆ ಒಬ್ಬನೇ ಬಂದಿದ್ದಾರೆ. ಹ್ಯಾಂಗೆ ಬಂದಿದ್ದೀರ? ಮೋಟರ್ ಸೈಕಲ್ ಮೇಲೆ ಬಂದಿದ್ದಾರೆ. ಹಾಂ ಮತ್ತು ಕುಡ್ದಿದ್ದಾರೆ ಅವ. ಕುಡ್ದು ಸ್ವಲ್ಪ ಕುಡ್ದು ಬಂದಿದ್ದಾರೆ ಅವ. ಬರ ನಾನು ಕರ್ಕೊಂಡು ಹೋದರೆ ನಾನು ಕುಡಿಸೋದಾರ ಅವರು. ದಾರು ಕುಡಿಸಿ ನನಗೆ 5,000 ರೂಪಾಯಿ ಮಾಡ್ಯಾರ. ನನಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಫೋನ್ ಪೇನಾಗ ನೋಡಿದೆ. ರೊಕ್ಕ ಯಾಕೆ ಹಾಕಿವ ಅಂತ ಫೋನ್ ಹಚ್ಚಿ ಕೇಳಿದೆ. ಇನ್ನೂ 45,000 ಬಿಟ್ಟನ್ರಿ. 45,000 ಬಿಟ್ಟಿಗೆ ಹೋಳಿ ಬಂದನ್ರಿ ಹುಡುಗರು ತೊಗೊಂಡು. ಹೋಳಿ ಬಂದು ಜಗ ತೆಗೆದನ್ರಿ. ಪಾಪ ಏನಾಗ್ಯಪ್ಪ? ಅವ್ರು ಬಂದಿದ್ರಿ ಸಿರ್ಸಲ್ ಅನ್ನೋರು ರೀ. ಬಂದು ನಮ್ಮ ಅಪ್ಪರು ರೊಕ್ಕ ಯಾಕೆ ಬಿಟ್ಟು ಅಂತ ಕೇಳಿದ್ರಿ. ಅಟ್ಟಕ್ಕೆ ಹೊಡ್ಯಾಕೆ ಚಾಲ ಮಾಡಿದ್ರಿ ನಮ್ಮ ಅಪ್ಪರಿಗೆ. ನನ್ನ ಕುತ್ತಿಗೆ ಹಿಡಿದು ಎತ್ತಿದ್ರಿ. ಹಿಂಗೆ ಅವ್ರು ನಮ್ಗೆ ಹೇಳ್ತಿದ್ರಿ ಮಾಲಕರು ರೊಕ್ಕ ಮುನಿಸೋದೈತಿ ನಮಗೆ, ನೀವು ಹಿಂಗೆ ಮಾಡಿರಿ, ಹಂಗೆ ನೀವು ಮುನಿಸ್ರಿ ಅಂತ ಹೇಳ್ತಿದ್ರಿ ನಮಗೆ. ನಾವು ಅಂಥದ್ದು ಮಾಡಬಾರ್ದು. ಅವರು ಎಲ್ಲ ನಮ್ಗೆ ಏನು ಕಮ್ಮಿಟ್ಟಾರ ರೊಕ್ಕ ಅದೆಲ್ಲ ಕೊಡ್ತಾರೆ. ಅವ್ರಿಗೆ ಯಾಕೆ ಮಾಡೋದು? ನಮ್ಗೆ ಹೆಂಗೆ ಕಿರಿಕಿರಿ ಇಟ್ಟಾರ ಹಂಗೆ ಮುನ್ಸಾಕ ಅಂತ ನಾ ಹಿಂಗೆ ಹೇಳೇನಿ ರೀ ಅವ್ರಿಗೆ. ನಾವು ಮುನಿಸ್ತೀವಿ, ನಿಮ್ಮ ಸಂಗಟ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ಅವ್ರು. ನಾವು ಅಂಥದ್ದು ಬ್ಯಾಡ್ರಿ, ನಮ್ಗೆ ಮಾಡಬೇಡ್ರಿ, ನೀವು ಮಾಲಕಕ್ಕೆ ಡೈರೆಕ್ಟ್ ಮಾತಾಡ್ರಿ ಅಂತ ಹೇಳಿದೇವೆ ರೀ ನಾವು. ಅನ್ನ ಅಟ್ಟಕ್ಕೆ ಅವ್ರು ನಮ್ಮ ಅಪ್ಪನ ಸಂಗಟ ಕುಡಿಸ್ಯಾರ. ನಮ್ಮ ಅಪ್ಪಗನು ಕುಡಿಸಿ ನಮ್ಮ ಅಪ್ಪವ್ರಿಗೆ ಅಲ್ಲಿ ಜಗಳ ಆಡ್ಯಾರ್ತಾರೆ. ಹಿಂಗಾಗಿ ಜಗಳ ಆಡಿಬಿಟ್ಟಾರ್ರಿ ಸರ್. ನಮಗೂ ಹೊಡೆದಾರ್ರಿ ಅವ್ರು. ಹಾಂ ರೀ. ಮಾಲಕರು ಬಂದಿದ್ರಿ ಬಿಡ್ಸಕತ್ತ ಅವ್ರಿಗೆ ಹೊಡೆದು ಬಿಟ್ಟಾರ್ರಿ ಮಾಲಕರಿಗೆ. ಹ್ಞೂ ಹೊಡೆದಾರ್ರಿ ಸರ್. ಅಡ್ಮಿಟ್ ಅವಲ್ಲ ಹಾಸ್ಪಿಟಲ್ನಾಗ? ಅವ್ರಿಗೆ ಹೊಡೆದಿಲ್ರಿ ನಾವು, ಅವರೇ ಹೊಡ್ಕೊಂಡಾರ್ರಿ ಸರ್. ಇಲ್ರಿ ಸರ್ ಹೊಡೆದಿಲ್ರಿ, ಯಾರು ಹೊಡೆದಿಲ್ರಿ. ನಮಗೆ ಹೊಡೆದಾರ. ಅವ್ರು 4-10 ಮಂದಿ ಬಂದಿದ್ರು. ನಾವು ಬಟ್ಟೆಗೆ ಇರೋದೇ 3 ಮಂದಿ ರೀ ಸರ್. ಫಸ್ಟ್ ಯಾರು ಬಂದಿದ್ದಲ್ಲ? ಅವ್ರು ಬಂದಿದ್ರಿ ಸಿರ್ಸಲ್ ಅನ್ನೋರು. ಫಸ್ಟ್ ಹೆಂಗೆ ಬಂದಿರಲ್ಲ? ಅವ್ರು ಗಾಡಿ ಮ್ಯಾಗೆ ಬಂದಿದ್ರು. ಫುಲ್ ಕುಡ್ದಿದ್ರು. ಕುಡ್ದಾರತ್ತ ನಾವು ಕಳಿಸಿದೇವ್ರಿ ಮನೆಗೆ. ಏನೋ ಅಂದಿದ್ದಿರ್ಲಿಲ್ಲ ರೀ. ಬೈದಿದ್ದ ನಮಗೆ ದೊಡ್ಡ ದೊಡ್ಡ ಮಾತು ಬೈಗಳ ಕಳಿಸಿದೇವ್ರಿ. ಮತ್ತು ಹೋಗಿ ಗೇಸಿ ರೊಕ್ಕ ಹಾಕ್ಯಾನ್ರಿ ಅಲ್ಲಿ.
5,000 ಒಂದು ಹಾಕ್ಯಾನ್ರಿ, ಮತ್ತು 45,000 ಒಂದು ಹಾಕ್ಯಾನ್ರಿ. ಹಾಕಿ ಬಂದಾನ್ರಿ. ಎದಕ್ಕೆ ಹಾಕ್ಯಾನ ರೊಕ್ಕ ನಿಮ್ಮ ಅಪ್ಪಗೆ? ಎದಕ್ಕೆ ಹಾಕ್ಯಾನ ಗೊತ್ತಿಲ್ಲ ರೀ. ನಾವು ಅದೇ ಕೇಳಿದಕ್ಕೆ ನಮ್ಮ ಅಪ್ಪವ್ರು ನಮ್ಮ ಅಪ್ಪಗೂ ಹೊಡೆದಾರಿ, ನಮಗೂ ಹೊಡೆದಾರಿ. ಅವ್ರಿಗೆ ರೊಕ್ಕ ಹಾಕಿ ಹೊಡೆದಾರ ನಿಮ್ಗೆ? ನಮ್ಗೆ ಹಾಕಿ ಕೇಶ ಹೊಡೆದಾನ್ರಿ ರೊಕ್ಕ. ನಿಮ್ಮ ಮಾಲಕರು ಹೊಡೆದಾರ, ಅನಿಲ್ ಅವರು? ಅವ್ರು ಇದ್ದಿದ್ದಿರ್ಲಿಲ್ಲ ರೀ. ಮಾಲಕರು ಅನಿಲ್ ಮಾಲಕ್ರಿ ಇದ್ದಿದ್ದಿರ್ಲಿಲ್ಲ ರೀ, ನಾಗೇಶ್ ಮಾಲಕ್ರು ಇದ್ದಿದ್ರಿ. ಅವ್ರ ಮಾಲಕರು ಬಿಡ್ಸಾಕ್ ಬಂದಿದ್ರಿ, ಅವ್ರಿಗೆ ಹೊಡೆದಾರಿ. ಶಿವನ್ ಅವ್ರು ಶಿರ್ಸಾಲ್ನು ಹೊಡೆದಾರಿ. ಮತ್ತು ಅವ್ರ ಅವಾಗ ಸಿರಿ ಜಗ್ಗ್ಯಾರ? ಯಾರು ಜಗಿಲ್ರಿ ಸಾಹೇಬ್ರ. ನಾವು ಇರೋದೇ 3 ಮಂದಿ ಇದ್ದೇವ್ರಿ. ನಮ್ಮ ಹೆಣ್ಮಕ್ಳು ಒಂದು 4-5 ಮಂದಿ ಇದ್ದಿದ್ರಿ. ಇಟ್ಟೆ ಮಂದಿರು ಅವರೇ 10-15 ಮಂದಿ ಬಂದಿದ್ರಿ ಗಾಡಿ ತೊಗೊಂಡು ಮೋಟ್ರ್ ಸೈಕಲ್ ಮ್ಯಾಗ. ಅವ್ರು ಹೊಡೆದವ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟಾರ. ನಮ್ಮ ಗಾಡಿ ಸಿಗ್ಲಿಲ್ಲ ರೀ ಹೋಗಾಕ. ಮತ್ತು ನಾಗೇಶ್ ಮಾಲಕರು ಬಂದು ಕರ್ಕೊಂಡು ಹೋಗ್ಯಾರಿ ನಮಗೆ. ನೀವು ಕಂಪ್ಲೇಂಟ್ ಕೊಟ್ಟರೆ? ನಾವು ಕೊಟ್ಟಿವ್ರಿ. ಏನಾಗ್ಬೇಕು ಶಿರ್ಸಲ್ ನಿಮ್ದು? ಶಿರ್ಸಲ್ ಅನ್ನ ಆಗ್ಬೇಕು ರೀ ನಮಗೆ. ಹಾಂ ರೀ. ಹಾಂ ರಿಲೇಷನ್ ರೀ. ಎಷ್ಟು ಕೊಡ್ಬೇಕು ಅಡ್ವಾನ್ಸ್ ಮಾಲಕರಿಗೆ? 1.5 ಲಕ್ಷ ರೂಪಾಯಿ ಕೊಡ್ಬೇಕು ರೀ ಅವರು. ಜಗಳ ಇದು ಬಟ್ಟಿ ಮ್ಯಾಗ ಆಗೈತೆ ರೀ. ಎಲ್ಲಿ ಬರ್ತದೆ ಬಟ್ಟಿ? ಗುನ್ನಾಪುರ ಸೈಡ್ ಬರ್ತದೆ ರೀ. ಯಾರು ಕೊಡ್ಸಿದ್ರಿ ರೊಕ್ಕ ಶಿರ್ಸಾಲ್ ಮತ್ತು ಅವ್ರ ಅವ್ವ ಅವ್ರ ಅಪ್ಪ ತೊಗೊಂಡಿದ್ರಿ. ತೊಗೊಂಡವ್ರ ಅಥವಾ ನಿಮ್ಮ ಅಪ್ಪ ಕೊಡ್ಸಿದವ್ರಿಗೆ? ಇಲ್ರಿ ನಮ್ಮ ಅಪ್ಪ ಇಲ್ರಿ, ಅವರೇ ತೊಗೊಂಡಾರ್ರಿ ಮಾಲಕರ ಬಲ್ಲಿ. ನಾವು ಅವ್ರಿಗೆ ಏನೋ ಇದು ಸಂಬಂಧ ರೊಕ್ಕದ ವಿಷಯದಾಗ ನಮ್ಗೆ ಅವ್ರಿಗೆ ಏನೋ ಗೊತ್ತೇ ಇದ್ದಿದ್ದಿರ್ಲಿಲ್ಲ ರೀ. ಅವ್ರು ರೊಕ್ಕ ಹಾಕಿ ಜಗಳ ತೆಗ್ದಾನ್ರಿ ನಮ್ಮ ಸಂಗಡ. ಅವನೇ ತಾನೇ ಹಾಕ್ಯಾನ? ಹಾಂ ಅವನೇ ಹಾಕ್ಯಾನ್ರಿ. ನಾವು ಹಾಕತ್ತಿ ಏನು ಹೇಳಿಲ್ರಿ ಅವನಿಗೆ. ನಮ್ಮ ರೊಕ್ಕ ಮನೆ ಕಂತಿಗೆ ಅದು ಕಟ್ಟತ್ತಾವ ಅಂತೇಳಿ ಹಾಕಬೇಡಪ್ಪ ಅಂತ ಅಂದಿದ್ದೇವ್ರಿ ನಾವು. ಮಾಡಾಕತ್ತಾರೆ ನಮ್ಮ ಮೊಬೈಲ್ದಾಗ ರೊಕ್ಕ ನೋಡಿ ನಮ್ಗೆ ಹೊಡೆದಾರ? ಇಲ್ಲ ಇಲ್ರಿ ಸಾಹೇಬ್ರು, ನಮ್ಮ ಹಂಗೆ ಯಾಕೆ ನಾವು ಯಾಕೆ ಹೊಡಿಲ್ರಿ. ನಾವು ದುಡ್ಕೊಂತೀನಿ. ಅವ್ರು ರೊಕ್ಕ ತೊಗೊಂಡು ನಾವೇನು ಶ್ರೀಮಂತ ಹಚ್ಚಿರಿ ಸರ್? ಮೊಬೈಲ್ನಾಗ ರೊಕ್ಕ ನೋಡಿದ್ದು ಅದಕ್ಕಾಗಿ ಹೊಡೆದಾರ. ಮತ್ತು ಅವ್ರ ಮೊಬೈಲ್ದಾಗ ನಾವು ಹೆಂಗೆ ನೋಡೋ ಬರ್ತದ್ರಿ ಸರ್? ಮೊಬೈಲ್ ತೊಗೊಂಡಿದ್ದವ್ರು? ಇಲ್ರಿ ಸರ್, ಪಾಸ್ಪೋರ್ಟ್ ನೆನಪಿರ್ಬೇಕಲ್ರಿ ಸರ್. ನೋಡಾಕ ಹಂಗೆ ಚೆಕ್ ಮಾಡಾಕ ಹೆಂಗೆ ಬರ್ತದೆ? ಅವ್ರ ಮೊಬೈಲ್ದಾಗ ರೊಕ್ಕ ಇದ್ದಿದ್ದು ಅವ್ರು ಇಲ್ಲಾರ್ದೆ ಹೇಳತ್ತಾರ ರೀ ಸರ್. ಅವು ಹೊಡೆದಾರ ನಮಗೆ ಹೊಡೆದಾರ್ರಿ ಸರ್. ನಮ್ಮ ಅಪ್ಪ ಕಾಲಿಗೆ ಹೊಡೆದಾರ್ರಿ. ನನಗೀಗ ಇಲ್ಲೆಲ್ಲ ಚೂರ್ಯಾರ ಈಗ, ಮತ್ತು ಈಗ ಇಲ್ಲಿ ಚೂರ್ಯಾರ ಹೊಡೆದಾರ್ರಿ ಅವ್ರು ಹಾಕಿ. ಎಷ್ಟು ಜನ ಹೊಡೆದಾರೆ? ನನಗೊಂದು 2-3 ಮಂದಿ ಹೊಡೆದಿದ್ರಿ. ಅವ್ರ ಹೆಸರು ಗೊತ್ತಿಲ್ಲ ರೀ. ಶಿರ್ಸಲ್ ಮತ್ತು ಗೋವಿಂದ ಮತ್ತು ಶಿರ್ಸಲ್ ಶಿವು ಇಟ್ಟು ಮಂದಿ ಹೊಡೆದಾರ. ಒಂದು 4-5 ಮಂದಿ. ಅವ್ರು ಬೇರೆದವ್ರು ಬಂದಿದ್ದು ಹೆಸರು ಗೊತ್ತಿದ್ದಿರ್ಲಿಲ್ಲ ರೀ. ಅವ್ರು ಹೇಳ್ತಾರೆ ನೀವು 10-20 ಜನ ಹೊಡೆದೇ? ಇಲ್ರಿ ಸಾಹೇಬ್ರ, ಹೋಗಿಲ್ರಿ. ನಮ್ಮ ಗಾಡಿನೇ ಇಲ್ರಿ ಬಟ್ಟ್ಯಾಗ ಹೋಗಾಕ. ಹೊಡೆದಿಲ್ರಿ ಸರ್, ಅಲ್ಲಿ ಭಾಳ ಮಂದಿ ಇಲ್ರಿ. ಇಲ್ರಿ ಸರ್, ಹೊಡೆದೇ ಇಲ್ರಿ. ಅವರೆಲ್ಲ ಸುಳ್ಳು ಹೇಳತ್ತಾರ ರೀ ಸರ್. ಆಕಾಶ್ ರೀ. ಏನಿಲ್ರಿ ಸರ್, ಅವರು ಇಬ್ಬರು ಜಗಳಾಡತ್ತಿದ್ರಿ. ಒಬ್ಬ ಟ್ಯಾಕ್ಟರ್ ಡ್ರೈವರ, ಒಬ್ಬ JCB ಡ್ರೈವರ್ ರೀ. ಜಗಳಾಡಕತ್ತಾನ. ನಾವು ಹೋಗಿ ಅದಕ್ಕೆ ಜಗಳಾಡತ್ತ ಕೇಳೀನಿ ರೀ. ಕೇಳ ನೀ ಏನು ಕೇಳ್ತಿ ನಮ್ಮ ಜಗಳದಾಗ ನೀ ಯಾಕೆ ಬರ್ತೀವಿ ಅಂತ ನನಗೆ ಹೊಡೆದ್ರಿ ಅವರು. ಯಾರು ಅವರು? ಶಿರ್ಸಲ್ಲರು ಮತ್ತು ಅವ್ರ ತಮ್ಮ ಶಿವು ರೀ. ನಿಮ್ಮ ಮ್ಯಾಗೆ ಆರೋಪ ಮಾಡಿದಾರಲ್ಲ? ಅದೇ ನಮ್ಮ ಮ್ಯಾಗೆ ಆರೋಪ ಮಾಡ್ಯಾರ ಸರ. ಅವರು ದಾರು ನಿಷೇಧಾಗ ಇಬ್ಬರು ಕೂಡಿ ಹೊಡೆದಾಡತ್ತಿದ್ರಿ. ಯಾರ್ಯಾರು? ಅರ್ಜುನ ಮತ್ತು ಶಿರ್ಸಲ್ಲ, ಶಿವು, ಆಕಾಶ ಅವರು ಹೆಣ್ಮಕ್ಳಿದ್ರು. ಇವ್ರ ಕಡೆ ಹೆಣ್ಮಕ್ಳಿದ್ರಿ. ಜಗಳ ಹತ್ತಿತ್ರಿ. ನಾವು ಹೋಗಿ ಬಿಡ್ಸಾಕ ಹೋಗೇನ್ರಿ, ನನಗೂ ಹೊಡೆದಾರ್ರಿ ಅವರು. ನಿಮ್ಗೆಲ್ಲ ಹೊಡೆದಾರೆ? ನಮಗೆ ಇಲ್ಲಿ ಕೈ ಹೊಡೆದಾರ ಸರ. ನೋಡ್ರಿ ಇಲ್ಲಿ ಯಾರು ಹೊಡೆದಾರ? ಶಿವು, ಶಿರ್ಸೈಲ ಮತ್ತು ಇನ್ನೊಂದು ಇಬ್ಬರು ಹುಡುಗರು ಇದ್ರು, ಗೋವಿಂದ ಅಂತ ಅವ್ರು ಹಳ್ಯಾಗ ರೀ. ಅವ್ರು ಹೊಡೆದಾರ್ರಿ. ಎಲ್ಲಿ ಹೊಡೆದಾರ? ಇದು ಕಲೀಲಿ ಹೊಡೆದಾರ ಸರ್. ಅವ್ರು ನಿಮ್ಮ ಮ್ಯಾಗ ಆರೋಪ ಮಾಡ್ತಿರೋಲ್ಲ? ಅದೇ ನಮ್ಮ ಮ್ಯಾಗ ಆರೋಪ ಮಾಡತ್ತಾರ ಸರ್. ಅವ್ರು ಅಡ್ವಾನ್ಸ್ ರೊಕ್ಕ ತೊಗೊಂಡು ಹೊಡೆದಾರ? ಇಲ್ರಿ ಸರ್, ಅವ್ರ ಮೊಬೈಲ್ದಂದು ರೊಕ್ಕನೂ ಇದ್ದಿದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ರೀ. ಅವ್ರು ರೊಕ್ಕ ಹಾಕಿದ್ದಕ್ಕೆ ಇವ್ರು ಹೇಳಿದ ಮೇಲೆ ನನಗೆ ಗೊತ್ತು ರೀ. ನಾ ಅಡ್ವಾನ್ಸು ಕೇಳಿಲ್ಲ. ಅಡ್ವಾನ್ಸ್ ಕೇಳಂಗಿದ್ರೆ ಬಡ್ಡಿ ಬಂದಾಗೆ ಕೇಳ್ತಿದ್ನಲ್ಲ ಸರ್ ಅವ್ರಿಗೆ. ಈಗ ಸೀಸನೇ ಬಂದಾಗೈತಿ, 3-4 ತಿಂಗಳು ಐತ್ರಿ ಸೀಸನ್ ಬಂದಾಗಿ. ಈಗ ಸೀಸನ್ ನಮ್ದು ಹೊಳೆ ಮುಂದಿನ ವರ್ಷ ಚಾಲು ಆಕೈತೆ ರೀ. ಸೀಸನ್ ಮುಗ್ದೈತ್ರಿ. ಈಗ ಇಟಾಂಬಿಟ್ಟು ನಮ್ಮ ಕೆಲಸನೂ ಇಲ್ಲ ರೀ, ಬಂದಾಗೈತಿ ಇಟಾಂಬಿಟ್ಟು ರೀ. ಮೂರು ಜನ ಅಣ್ಣ ತಮ್ಮರು ಹೊಡೆದಾರ ಆರೋಪ ಮಾಡ್ಯಾರ. ನಾವು 3 ಮಂದಿ ಅಣ್ಣ ತಮ್ಮ ರೀ. ನಮ್ಮ ಅಣ್ಣಾರ 3ಕ್ಕೆ ಪೇಮೆಂಟ್ ಕೊಟ್ಟು ಹೋಗ್ಯಾರ ರೀ. ಒಂದು ಹೊಳೆ ಬಟ್ಟಿಗೆ ಬಂದೇ ಇಲ್ಲ ರೀ ಅವರು. ನಾ ಇದ್ದೀನಿ ರೀ ಬಟ್ಟಿಯಾಗ. ಆ ಜಗಳ ಬಿಡ್ಸಾಕ ಹೋಗಿ ನನಗೂ ಹೊಡೆದಾರ ರೀ ಅವರು. ಸ್ವಾಮಿದು ಹೊಡೆದಿರತ್ತಲ್ಲ? ನಾ ರೀ ಇಲ್ಲ ರೀ ಸರ್, ಹೊಡೆದಿಲ್ಲ ರೀ. ಸುಳ್ಳು ರೀ ಇದೆಲ್ಲ. ಏನೇ ಮಾಡ್ತೀನಿ? ಇಲ್ಲ ರೀ ಸರ್, ಇದು ಸುಳ್ಳು ರೀ ಇದು. ಅವ್ರ ಅವನ ಆರೋಪ ಮಾಡ್ಯಾರ. ಅವ್ರವ್ರ ಗೊತ್ತು ಈಗ ನೋಡ್ರಿ ಸರ. ಸಾಯಿ ಬಿಡಿಸಿದ ಆರೋಪ ಮಾಡ್ಯಾರ ಸರ್. ನಾವ್ಯಾಕೆ ಸಾಯಿ ಹೊಡಿಮ್ರಿ? ಅವರು ಸುಮ್ಮನೆ ಹೇಳತ್ತಾರೆ ಎಲ್ಲ ರೀ. ಅದು ಅವ್ರು ನಾವು ಹೊಡೆಯಂಗಿದ್ರೆ ಅವ್ರಿಗೆ ನಾವು ಅವ್ರಿಗೆ ಹೇಳ್ತಿದ್ದೇವಲ್ಲ ರೀ. ಮತ್ತು ಅವ್ರಿಗೆ ಹೊಡೆದಿರತ್ತೆ? ಇಲ್ಲ ರೀ ಸರ್, ಸುಳ್ಳು ಇದು. ಇಲ್ಲ ರೀ, ಇದೆಲ್ಲ ಸುಳ್ಳು ರೀ. ಮತ್ತು ಹೊಲಸ ಮಾತಾಡತ್ತಾರೆ? ಇಲ್ಲ ರೀ, ಇದೆಲ್ಲ ಸುಳ್ಳು ರೀ. ಅವ್ರು ಹೇಳಿದ್ದೆಲ್ಲ ಸುಳ್ಳು ರೀ ಇದು. ತಮ್ಮಾಗ ಹೊಡೆದಿರ್ತಾರೆ? ಶಿವಿಗೆ ಯಾರಿಗೆ ಸರ್? ಶಿವಗಿರಿ. ಶಿವ್ ಹೊಡೆದಿಲ್ಲ ಸರ್, ನಾನು ಜಗಳ ಬಿಡ್ಸಾಕತ್ತೀನಿ ರೀ, ನನಗೆ ಹೊಡೆದಾರ್ರಿ ಅವ್ರು.
ನಾ ಯಾಕೆ ಹೊಡಿಲ್ರಿ ಅವ್ರಿಗೆ, ಅವರು ದುಡಿಯೋರು ನನಗೆ ಅಟ್ಟೆ, ಇವರು ದುಡಿಯೋರು ಅಟ್ಟೆ ಅಲ್ರಿ. ಮತ್ತು ಅವ್ರಿಗೆ ಹೊಡೆದ ಇವರಿಗೆ ಯಾಕೆ ಇದು ಮಾಡ್ತಿರ್ಬೇಕು, ಇಬ್ಬರು ದುಡಿಯೋರು. ಇವರು ನಮ್ಗೆ ಅನ್ನಾರ ಆಗ್ಬೇಕ್ರಿ, ಅವರು ನಮ್ಮ ಕಾಕನ ಮಕ್ಕಳೇ ರೀ, ಅವ್ರ ತಮ್ಮರು ಎಲ್ಲ ರಿಲೇಷನ್ ರೀ. ನಮ್ಮ ಹೊರಗಿನವ್ರು ಯಾರು ಇಲ್ರಿ, ಎಲ್ಲ ರಿಲೇಷನ್ದವ್ರಿ. ಹಾಂ ಎಲ್ಲ ರಿಲೇಟಿವ್ ಆಗ್ಬಿಟ್ರಿ. ಹಾಂ ಎಲ್ಲ ರಿಲೇಷನ್ದವ್ರಿ. ಜಗಳ ಎದಕ್ಕೆ ಕಾರಣ ಆಯ್ತು ರೀ? ಜಗಳ ಅವರು ಮಾಡಿದ್ದು ಸರ್, ನನಗೂ ಗೊತ್ತಿಲ್ಲ ರೀ. ಹಿಂದೆ ನಾ ಬಂದು ಕೇಳಾನ, ಇದು ರೊಕ್ಕ ಹಾಕ್ಯಾನ್ರಿ 5 ಸಾವಿರ, ಹಿಂದೆ 45 ಸಾವಿರ ಹಾಕ್ಯಾನ. ನಾ ಕೇಳಿನಿ ಹೊಡೆದಾನ ಅಂತ ಅರ್ಜುನ್ ಹೇಳ್ತಾನೆ ರೀ. ಅವ ಏನತ್ತಾನ, ಅವ ನನಗೆ ಬೈದಾನ ಮಾಡ್ಯಾನ, ಹೊಡೆದಿನ ತಮ್ಮ ಆತಾನ ರೀ. ಈಗ ಹಾಸ್ಪಿಟಲ್ದಾಗ ಅಡ್ಮಿಟ್ ಅದ. ಹಾಂ ಹಾಸ್ಪಿಟಲ್ದಾಗ ಅದ ಎಲ್ಲ ಅವ್ರಿಗೆ ಬಡ್ದಾವ. ಹಾಂ ಬಡ್ದೈತೆ ಸರ್. ನಾವು ಟೇಷನ್ಗೆ ಹೋದಾಗ ಅವ್ರ ತಮ್ಮಾರ ಅವ್ವಾರ ಇದ್ರಿ ಟೇಷನ್ದಾಗ, ಅವರು ಬರ್ಸ್ಯಾರಿ ಎಮ್ ಎಲ್ ಸಿ ಮಾಡ್ಯಾರ ಟೇಷನ್ದಾಗ ಅಂತ ಹೇಳಿ ಬರ್ಸಾತಿದ್ರಿ. ಊರಿಗೆ ಹೋಗಿದ್ದೇವೆ, ನಾವು ಹೋಗಿದ್ದೇವೆ ರೀ. ನೀವು ಕಂಪ್ಲೇಂಟ್ ಮಾಡಿರಿ? ಹಾಂ ನಾವು ಇಲ್ರಿ, ಅವ್ರು ಮಾಡ್ಯಾರ. ಅರ್ಜುನ್ ಅವ್ರಿಗೆ ಹೊಡೆದಾರಲ್ರಿ, ಅವ್ರು ಮಾಡ್ಯಾರ. ಈಗ ನಮ್ಗೆ ಏನು ರೀ ದುಡಿಯೋರಿ ಇಬ್ಬರು ಅಟ್ಟೆ ನಮ್ಗೆ ಅವರು. ಈಗ ಇವ್ರಿಗೆ ಏರ್ಸೋದು ಅವ್ರಿಗೆ ಏರ್ಸೋದು ನಮ್ಗೆ ಹಂಗಿಲ್ಲ ರೀ. ಇವಾಗ ರೊಕ್ಕ ನೋಡಿ ಮೊಬೈಲ್ನಾಗ ರೊಕ್ಕ ನೋಡಿದವರು ನೀವು ರೊಕ್ಕ ಹಾಕತ್ತೇಳಿ ಜಗಳ ಮಾಡ್ಯಾರ. ಇಲ್ರಿ ಸರ್, ಇದು ಸುಳ್ಳು. ಹಾಕಿದ ಬಿಟ್ಟಿಲ್ಲ ಬಿಡು. ಇಲ್ರಿ ಸರ್, ಸುಳ್ಳಿದು ಮಾತು. ಇವರು ನಮ್ಮ ಬಳಿ ಅಡ್ವಾನ್ಸ್ ರೊಕ್ಕ ತೊಗೊಂಡ್ರೆ ಇವ್ರಿಗೆ ಕೇಳಂಗಿಲ್ಲ, ಅವ್ರಿಗೆ ಹಂಗೆ ಕೇಳ್ತಿರ್ಬೇಕು ಸರ್. ಈ ಸೀಸನೇ ಬಂದೈತಲ್ರಿ ನಮ್ದು ಅಡ್ವಾನ್ಸ್. ಮುಂದಿನ ವರ್ಷ ಮಾಡ್ತೀವಿ. 20 ಜನ ನೋಡೋಗಿ ಇಲ್ಲ ಸರ್, ಸುಳ್ಳು. ಇಲ್ರಿ ಸರ್, ಇಲ್ಲ ಹೆಣ್ತಿಯನ್ನು ಆರೋಪ ಮಾಡಿದ್ದಾರೆ. ಇಲ್ರಿ ಸರ್, ಎಲ್ಲ ಸುಳ್ಳು ರೀ. ಸತ್ಯ ಏನವ್ರಿ? ಹಾಂ ಸರ್, ಸತ್ಯ ಏನವ್ರಿ? ಸತ್ಯ ಏನಿಲ್ಲ ಸರ್. ಅವ್ರಿಬ್ರು ಜಗಳಾಡ್ಯಾರ್ರಿ. ಜಗಳಾಡಿಗೇಸಿ ಹೊಡೆದಾಡಿಗೇಸಿ ಅವ್ರು ಬಂದು MSL ಕೇಸ್ ಮಾಡ್ಯಾರ್ರಿ. ಇವರು ಸ್ಟೇಷನ್ಗೆ ಬಂದು ಇದಾಗ್ಯಾರ. ಯಾವಾಗ ಇದು ರವಿವಾರ ದಿನ ಆಗೈತೆ ಸರ್. ಎಷ್ಟು ಗಂಟೆಗೆ? 7:30 ಅಂತ ಆಗಿತ್ತು ರೀ ಟೈಮ್. ಫಸ್ಟಲ್ಲಿ ಯಾರು ಬಂದಿದ್ದೀರಿ? ಎಲ್ರಿ ಸರ್? ಸ್ಪೆಷಲ್ ಬಂದಿದ್ದು ಯಾರು ಬಂದಿದ್ದೀರಿ? ಎಲ್ಲಿ ಸರ್? ಬಟ್ಟಿಗೆ ಏನಿಲ್ಲ ರೀ ಇವರು ಇಬ್ಬರು. ಹಾಂ ನಾವು ಬಟ್ಟಾಗ ಅವರು ಇಬ್ಬರು ಬಂದಿದ್ರಿ. ಸಿರ್ಸಾ ಎಲ್ಲ ಅರ್ಜುನ ಇಬ್ಬರು ಕುಡಿಯೋ ಬಂದಿದ್ರು. ಹೊಳೆ ಸಿರ್ಸಾಲ ಹೋಗಿದ್ದೇನೆ ರೀ. ಹೊಳೆ ಹೋಗೋಣ ನಾನು ಅಲ್ಲಿದ ಒಂದು ಊರಾಗ ಹೋಗಿ ಬರಬೇಕಂತ ನಾನು ಹೋಗಿದ್ದೇನೆ ರೀ. ಹೊಳೆ ಬರೋದ್ರೊಳಗೆ ಇವ್ರು ಜಗಳ ಹತ್ತಿತ್ತು ರೀ. ಜಗಳ ಹತ್ತೋ ಟೈಮ್ದಾಗ ನಾನು ಬಂದೇನೆ ರೀ. ಏನು ಕೇಳ್ಬೋದ್ರಿ ಪೊಲೀಸರಿಗೆ? ಪೊಲೀಸರಿಗೆ ಏನಿಲ್ಲ ನೋಡ್ರಿ, ಇವರು ಜಗಳ ಆಡ್ಯಾರ ಇಬ್ಬರು. ಇದ್ರೊಳಗೆ ನಮ್ದು ಏನೂ ಇಲ್ಲ. ನನ್ನ ಮ್ಯಾಗ ಯಾಕೆ ಆರೋಪ ಮಾಡತ್ತಾರತ್ ನಾ ಇದು ಮಾಡತ್ತೇನೆ ಸರ್. ಕೇಳ್ಕೊಳತ್ತೀನಿ. ಸುಮ್ಮನೆ ನಂದು ಹೆಸರು ಯಾಕೆ ಕೆಡ್ಸಾಕತ್ತಾರ ಕೇಳ್ಕೊಳತ್ತೀನಿ. ನಿಮ್ಮ ರಿಲೇಷನ್ ಆಗಬೇಕು? ಹಾಂ ಇಬ್ಬರು ರಿಲೇಷನ್. ಹಾಂ ಸರ್. ತಮ್ಮ ಹೆಸರು ಹೇಳ್ಬೇಕು? ನಾಗೇಶ್ ಬಸಪ್ಪ ಬಂಡಿ ಹೊಟ್ಟ ಸರ್. ಮತ್ತೆ ಎಲ್ಲೆಲ್ಲಿ ಹೊಡೆದಾರೆ? ಇಲ್ಲಿ ಬೋಳ ಒಂದು ಹೊಡ್ತದ್ರಿ. ಎದನ್ನು ಹೊಡೆದಾರೆ? ಕಲ್ಲಿಯಲ್ಲಿ ಅದರಲ್ಲೇ ಹೊಡೆದಾರೆ.